ನನ್ನಲ್ಲಿ ಹೇಳ್ತಾ ಇದ್ರಿ 20+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿ. ಆ ಎಕ್ಸ್ಪೀರಿಯನ್ಸಿಗೂ ಈ ಬಿಗ್ ಬಾಸ್ ಮನೆ ಎಕ್ಸ್ಪೀರಿಯನ್ಸಿಗೂ ನಿಮ್ಗೆ ಏನ್ ಡಿಫ್ರೆನ್ಸ್ ಅನ್ಸತ್ತೆ? ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸತ್ತೆ? ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದರೆ, ನನಗೆ ಆಚೆ ಬಂದಾಗ ಎಲ್ಲ ಹೇಳಿದ್ರಲ್ಲ, ಇಷ್ಟು ನೆಗೆಟಿವ್ ಆಗಿದೆ, ಇಷ್ಟು ನೆಗೆಟಿವ್ ಆಗಿದೆ. ನಾನು ಅದನ್ನು ಮುಂಚೆ ನಮ್ರತ ಆಗಿದ್ರೆ ಕುತ್ಕೊಂಡು ಹುಡುಕ್ತಾ ಇದ್ದೆ, ಏನೇನು ಮಾತಾಡಿದ್ದಾರೆ, ಒಂದೊಂದು ಕಮೆಂಟು ಓದ್ತಾ ಇದ್ದೆ, ಅಥವಾ ಒಂದೊಂದು ಮೆಸೇಜ್ಗಳನ್ನೂ ಓದ್ತಾ ಇದ್ದೆ, ಟ್ರೋಲ್ಗಳನ್ನ ಹುಡುಕ್ತಾ ಇದ್ದೆ, ಬೇರೆಯವ್ರ ಹತ್ರ ಕೇಳ್ತಾ ಇದ್ದೆ. ಈ ನಮ್ರತ ಎಫರ್ಟೇ ಹಾಕ್ತಾ ಇಲ್ಲ. ನೆಗೆಟಿವ್ ಆಗಿದೆಯಾ, ಇಟ್ಸ್ ಓಕೆ, ಪರವಾಗಿಲ್ಲ. ಪಾಸಿಟಿವ್ ಇದೆಯಾ, ವಾ ವೆರಿ ನೈಸ್. ಆ ಥರ ಆಗ್ಬಿಟ್ಟಿದ್ದೀನಿ ನಾನು. ನಮ್ಮಮ್ಮ ಪಾಪ ಎಷ್ಟು ನೋವು ಪಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಮ್ಮ ಬಿಡಮ್ಮ, ಹೋಗ್ಲಿ ಬಿಡಮ್ಮ, ಈಗ ಮುಗ್ದೋಗಿದೆ, ಹೋಗಿ ಬಂದಿದ್ದೀನಿ, ಈಗ ಏನು ಮಾಡೋಕ್ಕಾಗುತ್ತೆ, ಬಿಡು ಪರವಾಗಿಲ್ಲ ಅಂತ. ಆ ಥರ ಚೇಂಜ್ ಆಗಿದೆ ನಾನು. ಮೋಸ್ಟ್ಲಿ ನಿಮ್ಮ ಈ ಚೇಂಜಸ್ ನಿಮ್ಮ ಮಮ್ಮಿಗೆ ತುಂಬಾ ಖುಷಿ ಕೊಡುತ್ತೆ. ಅವ್ರು ಶಾಕ್ ಆಗಿದ್ದಾರೆ. ಅಂದರೆ ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ ಎಲ್ಲ ಓಡ್ ಬಂದರು. ಅಂದರೆ ಹಿಂಗಾಗಿದ್ದಾಳೋ ಇವಳು, ಹೆಂಗೆ ತಗೋತಾಳೋ ಇದನ್ನ ಗೊತ್ತಿಲ್ಲ. ಆ್ಯಂಡ್ ಆಲ್ಸೋ ನಾನು ಎಲಿಮಿನೇಟ್ ಆದಾಗ ಟೀಮ್ ಅವರೇನೆ, ಅಂದರೆ ಬಿಗ್ ಬಾಸ್ ಟೀಮ್ ಅವರೇನೆ ದೇ ಕೇಮ್ ರನ್ನಿಂಗ್, ಅಂದರೆ ತುಂಬ ಹರ್ಟ್ ಆಗಿರ್ತಾರೆ ಅಂತ. ಹಾಗಿರಲಿಲ್ಲ ನಾನು. ಇಟ್ಸ್ ಓಕೆ, ನನ್ನ ಬೆಸ್ಟ್ ಜರ್ನಿನ ನಾನು ಅಲ್ಲಿ ಅನುಭವಿಸಿ ಬಂದಿದ್ದೀನಿ ಗುರು. ನನಗೆ ನಥಿಂಗ್ ಕ್ಯಾನ್ ಶೇಕ್ ಮೀ. ಇವಾಗ ಈ ಥರ ಆಗಿದ್ದೀನಿ ನಾನು. ನೀವು ಹೇಳುವಾಗ ಅಂದರೆ ನನಗೆ 20 ವರ್ಷ ಪ್ಲಸ್ ನಾನು ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂತ ಹೇಳುವಾಗ ಒಂದಷ್ಟು ಜನ ಅದನ್ನ ನಂಬಕ್ ರೆಡಿ ಇಲ್ಲ. ಅಂದರೆ ಇವರು 20 ವರ್ಷ ಅಂದರೆ ಇವ್ರಿಗೆ ಏಜ್ ಎಷ್ಟಿರ್ಬೋದು, ಇವ್ರು ಯಾವ್ದ್ರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಈ ಥರದ್ದೆಲ್ಲ ಒಂದಷ್ಟು ಕ್ವಶನ್ಸ್ ಬಂದಿತ್ತು. ನಮ್ರತ್ ಅವರು ಯಾವುದು ಫಸ್ಟ್ ಸಿನಿಮಾ ಮಾಡಿದ್ದು ಅಂತ ನಮಗೆಲ್ಲ ಗೊತ್ತು. ನಾನಂತೂ ನೋಡಿದ್ದೀನಿ, ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿ ಸಾಕಷ್ಟು ಸಿನಿಮಾದಲ್ಲಿ ಮಾಡಿದಿರಿ, ಸೀರಿಯಲಲ್ಲಿ ಮಾಡಿದ್ದೀರಾ, ನೋಡಿದ್ದೀನಿ. ಬಟ್ ಈ ಡೌಟ್ ಇರೋರಿಗೆ ನೀವೇ ಆನ್ಸರ್ ಮಾಡಿಬಿಡಿ. ಎಲ್ಲ ಯಾರಾದರೂ ಹೋಗಿ ಅಂತ ಒಂದು ನ್ಯಾಷನಲ್ ಟೆಲಿವಿಷನ್ ಅಂತ ಒಂದು ದೊಡ್ಡ ರಿಯಾಲಿಟಿ ಶೋ ಅಲ್ಲಿ ಸುಳ್ಳು ಹೇಳ್ತಾರ 21 ವರ್ಷ ಅಂತ. ಸೊ ನಾನು ಶುರು ಮಾಡಿದ ಆ್ಯಕ್ಟಿಂಗು ಐ ವಾಸ್ 7 years old, 6-7 years. ನಾನು ಚಿಕ್ಕ ಮಗು. ಅಂದರೆ ಫಸ್ಟ್ ಮಾಡಿದ ಮೂವಿ ಗೇಮ್, ಎಕ್ಸ್ಕ್ಯೂಸ್ ಮೀ, ಆ ಮೂವಿಯಿಂದ ನಂದು ಶುರು ಆಗುತ್ತೆ. ಅಲ್ಲಿಂದ ಸಾಕಷ್ಟು ಸೀರಿಯಲ್ಗಳು ಮಾಡ್ತೀನಿ, ಸಾಕಷ್ಟು ಅಂದರೆ ಕಡಿಮೆ ಮೂವೀಸ್ ಮಾಡಿರೋದು, ಸಾಕಷ್ಟು ಸೀರಿಯಲ್ಗಳನ್ನ ಮಾಡಿದ್ದೀನಿ. ಮಧ್ಯದಲ್ಲಿ ಅಪ್ಪು ಸರ್ ಜೊತೆ ಅಪ್ಪು ಸರ್ ಜೊತೆ ಕೂಡ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಿಲನದಲ್ಲಿ ಆಕ್ಟ್ ಮಾಡಿದ್ದೀನಿ. ನಿಮ್ಗೆ ಗೊತ್ತು ನೋಡಿ, ತುಂಬಾ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಮರೆಯಂಗೆ ಇಲ್ಲ. ಇಸ್ಕಾನ್ ಮುಂದೆ ಶೂಟಿಂಗ್, ಭಿಕ್ಷೆ ಹಾಕೋದು, ಸಿಹಿ ಕೈ ಚಂದ್ರು ಮಗಳು ರೋಲ್ ಮಾಡಿದ್ದೀನಿ ನಾನು ಅದರಲ್ಲಿ. ಆಮೇಲೆ 10th, 11th, 12th ಬ್ರೇಕ್ ಆಗುತ್ತೆ ಮಧ್ಯದಲ್ಲಿ. ಆಮೇಲೆ ತಿರ್ಗಾ ವಾಪಸ್ ನಾನು ಆಫರ್ಸ್ ಬರಕ್ ಶುರು ಆಗುತ್ತೆ. ತಿರ್ಗಾ ಒಂದು ಕೆಲ್ಸದೋಳ್ ರೋಲ್ ಇಂದ ನಾನು ವಾಪಸ್ ಶುರು ಮಾಡ್ತೀನಿ. ಆಕಾಶದೀಪ ಸೀರಿಯಲ್ ಅಲ್ಲಿ ಕೆಲ್ಸದೋಳ್ ರೋಲ್ ಇಂದ ಶುರು ಮಾಡಿ ತಿರ್ಗಾ ಪುಟ್ಟಗೌರಿ ಆಗುತ್ತೆ. ಆಮೇಲೆ ಸಾಕಷ್ಟು ರಿಯಾಲಿಟಿ ಶೋಸ್ ಮಾಡ್ತೀನಿ, ಡಾನ್ಸ್ ಆಗಿರ್ಬೋದು. ಆಮೇಲೆ ಒಂದು ಕಾಮಿಡಿ ರಿಯಾಲಿಟಿ ಶೋ ಮಾಡಿದ್ದೀನಿ, ಎಲ್ಲ ಥರ ಮಾಡಿದ್ದೀನಿ ನಾನು. ಅದಾದಮೇಲೆ ಒಂದು ಲೀಡ್ ಆಗಿ ನಾಗಿಣಿಯಲ್ಲಿ ಮಾಡ್ತೀನಿ, ಅಂದರೆ ಪ್ರಾಪರ್ ಲೀಡ್ ಆಗಿ. ಪುಟ್ಟಗೌರಿಲಿ ಸೆಕೆಂಡ್ ಲೀಡ್ ಥರ ಮಾಡಿದ್ದೆ, ಪ್ರಾಪರ್ ಲೀಡ್ ಆಗಿ. ನಾನು ಎಲ್ಲ ಥರ ಸ್ಟೇಜಸ್ನು ನೋಡ್ಕೊಂಡು ಬಂದಿರೋಳೆ ಹೊರತು ಬಂದಿದ್ದ ತಕ್ಷಣ ನಾನು ಯಾವುದೋ ಲಕ್ಕಿಂದ ಹೀರೋಯಿನ್ ಆದವಳಲ್ಲ. ತುಂಬ ಅನುಭವಿಸ್ಕೊಂಡು ಈ ಜರ್ನಿನೂ ನನಗೆ ಯಾವುದು ಈಸಿಯಾಗಿ ಸಿಕ್ಕಿದ್ದಲ್ಲ. ನನಗೆ ಪ್ರತಿಯೊಂದು ರೋಲೂ ತುಂಬ ಕಷ್ಟಪಟ್ಟು ಸಿಕ್ಕಿರೋದು ನನಗೆ. ಸೊ ನನ್ನ ಜರ್ನಿ ಐಮ್ ಸ್ಯಾಟಿಸ್ಫೈಡ್. ಯಾವುದೂ ನನಗೆ ಹಿಂಗೆ ಸಿಕ್ಕಿಲ್ಲ, ಎಲ್ಲ ಕಷ್ಟಪಟ್ಟೆ ಸಿಕ್ಕಿರೋದು. ಈವನ್ ಬಿಗ್ ಬಾಸಲ್ಲೂ ಕೂಡ ನಾನು ಲಕ್ಕಿಂದ 100 ದಿನ ಕಂಪ್ಲೀಟ್ ಮಾಡಲಿಲ್ಲ. ಅಲ್ಲೂ ಕೂಡ ನಾನು ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟು, ಶ್ರಮ ಕೊಟ್ಟು ನಾನು ಮಾಡಿರೋದು. ಹ್ಯಾಪಿ.